ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 41. 2 ದಿನಗಳ ನಂತರ ಮನೆಗೆ ಬಂದವಳನ್ನು ಆರತಿ ಮಾಡಿ ಒಳಗೆ ಕರೆದರು ಶಾಂತಿಯವರು. ಪುಟ್ಟ, ಆರಾಮಾಗಿರು, ಇವಾಗ ನಡೆಯೋಕ್ಕೆಲ್ಲ ಹೋಗಬೇಡ. ಏನಾದರೂ ಬೇಕಿದ್ರೆ ನನ್ನನ್ನು ಅಥವಾ ಮನೆಯವರನ್ನು ಕರಿ ಆಯ್ತಾ ಎಂದು ಶಾಂತಿಯವರು ಹೇಳಿದಾಗ ಮೀರಾ ಸರಿ ಎಂದು ತಲೆಯಾಡಿಸಿದಳು. ಮೀರಾ ನಿದ್ದೆಗೆ ಜಾರಿದಾಗ ನಿವಿ ಬಂದು ಅವಳ ಪಕ್ಕ ಕುಳಿತವಳೆ. ತಮ್ಮ ಬಾಲ್ಯದ ದಿನಗಳಿಂದ ಇಲ್ಲಿಯ ತನಕ ನಡೆದ ಎಲ್ಲ ವಿಷಯಗಳನ್ನು ಮೆಲುಕು ಹಾಕುತ್ತಾ ಅವಳಿಗೆ ತಿಳಿಯದೆ ಅವಳ ಕಣ್ಣಿಂದ ನೀರು ಹರಿಯತೊಡಗಿತು. ಇನ್ಮುಂದೆ ಆದರೂ ಮೀರು ಚೆನ್ನಾಗಿರಲಿ ಎಂದು ಮನಸ್ಸಲ್ಲೇ ಕೃಷ್ಣನಲ್ಲಿ ಕೇಳಿಕೊಂಡಳು. ನಿವಿಯ ಮಾತು ಕೇಳಿಸಿತು ಎಂಬಂತೆ ಮೀರಾ ನಿಧಾನವಾಗಿ ಕಣ್ತೆರೆದವಳು ನಿವಿಯನ್ನು ನೋಡಿ ನಿಧಾನವಾಗಿ ಎದ್ದು ಕುಳಿತುಕೊಳ್ಳಲು ಯತ್ನಿಸಿದಳು. ಹೇಳ್ಬೇಡ ಮೀರು, ರೆಸ್ಟ್ ಮಾಡು ಎಂದು ನಿವಿ ಎಷ್ಟು ಹೇಳಿದರೂ ಕೇಳದೆ ಎದ್ದು ಕುಳಿತವಳೆ. ನಿವಿ, ನಾನೊಂದು ಮಾತು ಹೇಳಿದರೆ ಕೇಳ್ತೀಯಾ? ಹೇಳು ಮೀರು. ನೀನು ಮತ್ತು ಐಶು ನಮ್ಮ ಮನೆಯವರು ಯಾವಾಗಲೂ ನನ್ನ ಜೊತೆಗೆ ಇದ್ರಿ. ನಿಮ್ಮನ್ನೆಲ್ಲ ನನ್ನ ಜೀವನದಲ್ಲಿ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಆದರೆ ನನ್ನಿಂದ ನಿಮಗೆ ಸಿಕ್ಕಿದ್ದು ಬರೀ ನೋವು ಮತ್ತು ನೋವು ಮಾತ್ರ. ನಾನಿವಾಗ ಮೊದಲಿನಂತಿಲ್ಲ, ಸ್ಟ್ರಾಂಗ್ ಆಗಿದ್ದೀನಿ. ನೀವಿ ಧೈರ್ಯವಾಗಿಯೇ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತೀನಿ. ನೀವ್ಯಾರು ನನ್ನ ವಿಷಯದಲ್ಲಿ ಇನ್ನು ಚಿಂತೆ ಮಾಡಬೇಡಿ ಪ್ಲೀಸ್. ನಂಗೆ ಗೊತ್ತು ನೀವಿ, ಮದುವೆ ಆದರೂ ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿಲ್ಲ. ಮನೆಯವರ ಮುಂದೆ ಚೆನ್ನಾಗಿರುವಂತೆ ನಡ್ಕೊಂಡ್ರು ನನ್ನ ಮುಂದೆ ಅದು ಸಾಧ್ಯವಿಲ್ಲ. ಪ್ಲೀಸ್ ಕಣೆ, ನನಗೋಸ್ಕರ ನೀವೆಲ್ಲ ಕಷ್ಟಪಟ್ಟಿದ್ದು ಸಾಕು. ಚೇತು ಅಣ್ಣ ನಿನ್ನ ತುಂಬ ಪ್ರೀತಿಸ್ತಾನೆ. ಒಂದು ಸಾರಿ ಅವರ ಕಣ್ಣು ನೋಡು, ಅವರಿಗೆ ನಿನ್ನ ಮೇಲಿರುವ ಭಾವನೆ ನಿನಗೆ ತಿಳಿಯುತ್ತದೆ ಎಂದು ಹೇಳುವಾಗ ಅಲ್ಲಿಗೆ ಚೇತು ಬಂದು, ಮೀರಾ ಪುಟ್ಟ, ನಾವಿವತ್ತು ವೃಂದಾವನಕ್ಕೆ ಹೋಗ್ತೀವಿ. ಮನೆಯಿಂದ ಬರೋಕ್ಕೆ ಹೇಳಿದ್ದಾರೆ. ನಿನಗೆ ಯಾವಾಗ ನೋಡ್ಬೇಕನ್ಸುತ್ತೋ ಆಗ ನಂಗೆ ಕಾಲ್ ಮಾಡು, ನೀವಿಯನ್ನು ಕರ್ಕೊಂಡು ಬರ್ತೀನಿ. ಸರಿ ಅಣ್ಣ. ಚೇತು ಮುಗುಳ್ನಕ್ಕು ಅಲ್ಲಿಂದ ಹೋಗ್ತಾನೆ. ಮೀರಾ ತನ್ನ ಮಾತು ಮುಂದುವರಿಸುತ್ತಾ, ನಿವಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಚೇತು ಅಣ್ಣನನ್ನು ಕಳ್ಕೋಬೇಡ ಪ್ಲೀಸ್. ನಿವಿ ಏನೂ ಮಾತನಾಡದೆ ಸುಮ್ಮನೆ ತಲೆಯಾಡಿಸಿ ತನ್ನ ಕೋಣೆಗೆ ತೆರಳಿ ಬ್ಯಾಗಿನಲ್ಲಿ ತನ್ನ ವಸ್ತ್ರಗಳನ್ನು ತುಂಬಿಸಿ ಕೆಳಗೆ ಬಂದಳು. ಎಲ್ಲರೂ ನಿವಿಗಾಗಿ ಕಾಯುತ್ತಿದ್ದರು. ಅಲ್ಲಿ ಹೋದ್ಮೇಲೆ ಮರೆಯದೆ ಕಾಲ್ ಮಾಡು ಪುಟ ಎಂದರು ಶಾಂತಿಯವರು. ಸರಿ ಎಂದು ತಲೆಯಾಡಿಸಿದಳು ಅವಳು. ಅಲ್ಲಿಗೆ ಹೋದ್ಮೇಲೆ ಈ ಲಚ್ಚು ಡಾರ್ಲಿಂಗ್ನ ಮರೆಯಲ್ಲ ತಾನೆ ಎಂದು ಲಕ್ಷ್ಮಿಯವರು ಹೇಳಿದಾಗ ನಿವಿಗೆ ಕೋಪ ಬಂದು, ಈಗಲೇ ಮರೆತೆ. ಯಾರು ನೀನು, ನನಗೆ ಗೊತ್ತಿಲ್ಲ ಎಂದು ಹುಸಿಮುನಿಸು ತೋರಿದಳು. ಮಗು ಥರ ಮುದ್ದು ಮುದ್ದಾಗಿ ಹೇಳಿದವಳನ್ನು ಕಂಡು ಎಲ್ಲರೂ ನಕ್ಕರೆ. ಎಲ್ಲರಿಗೂ ವಿದಾಯ ಹೇಳಿ ವೃಂದಾವನದ ದಾರಿ ಹಿಡಿದರು ಚೇತು ಮತ್ತು ನಿವಿ. ಇತ್ತ ವೃಂದಾವನದಲ್ಲಿ ಸರಿತಾರವರು ಮನೆಯ ಮುಂದೆ ನಿಂತು ಅತ್ತಿಂದಿತ್ತ ನಡೆಯುತ್ತಿದ್ದರೆ ಅವರ ಸ್ಥಿತಿ ನೋಡಿ ಜಾನಕಿ ರಘುರಾಮ್ ದಂಪತಿಗಳು ಸಾಕ್ಷಿ ಹಾಗೂ ಚಂದ್ರಶೇಖರ್ ರವರು ಮುಸಿ ಮುಸಿ ನಗುತ್ತಿದ್ದರು. ಸರು, ಅವರು ಅಂಗಳದ ತನಕ ಬಂದು ಹಾಗೆ ಹೋಗಲ್ವೇ, ಮನೆಯೊಳಗೆ ಬರ್ತಾರೆ ಎಂದು ಚಂದ್ರಶೇಖರ್ ಅವರು ಹೇಳಿದಾಗ, ನಿಮ್ಗೇನು ಗೊತ್ತು, ನನ್ನ ಕಷ್ಟ ನನಗೆ. ನನ್ನ ನಿವಿ ಪುಟನ ನೋಡಿದ್ರೆ ಎಷ್ಟು ದಿನ ಆಯಿತು. ಯಾವಾಗ ಬರ್ತಾಳೋ, ನಾನು ಯಾವಾಗ ಅವಳನ್ನು ನೋಡ್ತೀನೋ ಅನಿಸಿಬಿಟ್ಟಿದೆ. ಅಮ್ಮ, ಅತ್ತಿಗೆಯನ್ನು ನೋಡೋಕ್ಕೆ ಎಷ್ಟು ಕಾತುರದಿಂದ ಕಾಯ್ತೀಯಾ? ನನಗೋಸ್ಕರ ಒಂದು ದಿನ ಕೂಡ ಹೀಗೆ ಕಾದದ್ದು ನಾನು ನೋಡಿಲ್ಲ ಎಂದು ಸಾಕ್ಷಿ ಸರಿತಾರವರ ಕಾಲೆಳೆದಾಗ, ನಿವಿ ಅಂದರೆ ನನ್ನ ಪುಟ್ಟ ಕಂದ, ಅವಳನ್ನು ನೋಡುವುದೇ ನನ್ನ ಕಣ್ಣಿಗೆ ಸಂಭ್ರಮ. ನಾನು ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿದರು. ಅನು ಯಾರಮ್ಮ ಎಂದು ಸಾಕ್ಷಿ ಕೇಳುವ ಸಮಯಕ್ಕೆ ಸರಿಯಾಗಿ ಚೇತು ಹಾಗೂ ನಿವಿ ವೃಂದಾವನದಲ್ಲಿ ಬಂದಿಳಿದರು. ಸರಿತಾರವರು ನಿವಿಯನ್ನು ತಪ್ಪಿಕೊಂಡು, ಪುಟ್ಟ, ಇವಾಗಲಾದರೂ ಬಂದಿಯಲ್ಲ ಎಂದಾಗ, ಸರು ಬೇಬಿ, ನನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಅಲ್ವಾ, ಸಾರಿ ಎಂದು ಕಿವಿ ಹಿಡಿದು ಕೇಳಿದ ಪರಿಗೆ ಮುದ್ದು ಉಕ್ಕಿ ಬಂತು ಸರಿತಾರವರಿಗೆ. ನಿವಿಯ ನೆತ್ತಿಗೆ ಚುಂಬಿಸಿದವರೇ, ತುಂಬ ಮಿಸ್ ಮಾಡಿದೆ ನಿನ್ನನ್ನು ಕಂದ ಎಂದರು. ನಿವಿಯ ಕಣ್ಣಿಂದ ಆನಂದ ಬಾಷ್ಪ ಹರಿಯಿತು. ಅವರನ್ನು ಅಲ್ಲೇ ನಿಂತು ಮಾತಾಡಿಸ್ತೀಯಾ ಅಥವಾ ಮನೆಯೊಳಗೆ ಬರೋಕ್ಕೆ ಬಿಡ್ತೀಯಾ ಎಂದು ಚಂದ್ರಶೇಖರ್ ಅವರು ಹೇಳಿದಾಗ ಸರಿತಾರವರು ತಮ್ಮ ತಲೆಗೆ ತಾವೇ ಮೊಟಕೆ, ಅಯ್ಯೋ ನಾನೊಬ್ಳು, ಬನ್ನಿ ಒಳಗೆ ಎಂದರು. ನಿವಿ
ತಾತ ಮತ್ತು ಅಜ್ಜಿಯ ಆಶೀರ್ವಾದ ಪಡೆದವಳೆ. ಹೇಗಿದ್ದೀರಾ ಎಂದು ವಿಚಾರಿಸಿ ನಂತರ ಮಾವನ ಆಶೀರ್ವಾದ ಪಡೆದು ಎಲ್ಲರ ಜೊತೆ ಸ್ವಲ್ಪ ಹರಟಿ ಫ್ರೆಶ್ ಆಗಿ ಬಂದಳು. ಸರಿತಾರವರು ನಿಮಗೆ ಇಷ್ಟವಾದ ಅಡುಗೆಯನ್ನು ಮಾಡಿದ್ದರು. ಬಹಳ ದಿನಗಳ ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದರು. ನಂತರ ಮೀರಾ ಬಗ್ಗೆ ವಿಚಾರಿಸಿದರು. ನಾನು ಯಾವಾಗಲೂ ಮೀರಾ ಜೊತೆ ಇರ್ತಿದ್ದೆ. ನಾನು ಇಲ್ಲದ ಟೈಮ್ ನೋಡಿಕೊಂಡೆ ಹೀಗೆ ಮಾಡಿದ್ದಾನೆ ಆ ಲೋಫರ್ ಎಂದು ಬೇಸರಗೊಂಡು ನುಡಿದಳು ಸಾಕ್ಷಿ. ಅವಳನ್ನು ಸಮಾಧಾನ ಮಾಡಿದಳು ನಿವಿ. ಕೆಂಪು ಬಣ್ಣದ ಕಾರೊಂದು ಮನೆಯ ಮುಂದೆ ಬಂದು ನಿಂತಿತು. ಕಾರಿನಿಂದ 57 ವರ್ಷದ ಒಬ್ಬ ವ್ಯಕ್ತಿ ಜೊತೆಗೆ 24 ವಯಸ್ಸಿನ ಒಂದು ಹುಡುಗಿ ಬಂದಿಳಿದಳು. ಆ ಯುವತಿ ನೇರ ಮನೆಯೊಳಗೆ ನುಗ್ಗಿದವಳೆ. ಹಲೋ ಮೈ ಡಿಯರ್ ಸ್ವೀಟ್ ಹಾರ್ಟ್ ಎನ್ನುತ್ತಾ ಚೇತುವನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಿವಿಗೆ ಯಾರೋ ಮೆಣಸಿನಕಾಯಿ ಚಟ್ನಿ ತಿನ್ನಿಸಿದ ಅನುಭವ. ಚೇತುಗೆ ಆ ಹುಡುಗಿಯ ವರ್ತನೆಯಿಂದ ಇರಿಸುಮುರಿಸಾದರೂ ಏನೂ ಹೇಳಲಾಗಿದ್ದ. ಹೇಗಿದ್ಯಾ ತಂಗಿ ಎನ್ನುತ್ತಾ ಒಳಗೆ ಬಂದ ಆ ವ್ಯಕ್ತಿ ನಿವಿಯ ಕಡೆಗೆ ನೋಡಿದರು. ಆ ವ್ಯಕ್ತಿ ಸರಿತಾರವರ ಅಣ್ಣ ಭೈರವ. ಸಣ್ಣದೊಂದು ಬಿಸ್ನೆಸ್ ಮಾಡುತ್ತಿದ್ದಾರೆ. ಇನ್ನು ಆ ಹುಡುಗಿ ಅವರ ಏಕೈಕ ಪುತ್ರಿ ದಿಶಾ. ಓದು ಮುಗಿಸಿ ಉದ್ಯೋಗಕ್ಕಾಗಿ ಯತ್ನಿಸುತ್ತಿದ್ದಾಳೆ. ದಿಶಾಗೆ ಚೇತು ಅಂದರೆ ಹುಚ್ಚು ಪ್ರೀತಿ. ಅವನಿಗೆ ಆ ಥರ ಯಾವುದೇ ಭಾವನೆ ಇಲ್ಲ ಅಂತ ಎಷ್ಟು ಸಾರಿ ಹೇಳಿದರೂ ಅದನ್ನು ಲೆಕ್ಕಿಸದೆ ಮತ್ತು ಅವನನ್ನು ಬೆಂಬಿಡದ ಬೇತಾಳನಂತೆ ಕಾಡುತ್ತಿದ್ದಾಳೆ. ಸರಿತಾರವರಿಗೆ ದಿಶಾ ಮೇಲೆ ಮಮಕಾರವಿದ್ದರೂ ಅವಳು ಚೇತು ಜೊತೆ ಅತಿಯಾದ ಸಲುಗೆಯಿಂದ ಇರುವುದು ಸುತಾರಾಮ್ ಇಷ್ಟವಿರಲಿಲ್ಲ. ಸರಿತಾರವರು, ಅಣ್ಣ, ಇವಳು ನನ್ನ ಸೊಸೆ, ನಮ್ಮ ಚೇತು ಧರ್ಮಪತ್ನಿ ಎಂದು ಒತ್ತಿ ಹೇಳಿದರು. ಯಾಕೆಂದರೆ ದಿಶಾಗೆ ತಿಳಿಯಲಿ ಚೇತು ಈಗ ಇನ್ನೊಬ್ಬರ ಗಂಡ ಎಂದು. ಚೇತು ಮದುವೆಗೆ ಇವರಿಗೆ ಆಹ್ವಾನವಿರಲಿಲ್ಲ. ದಿಶಾ ತುಂಬ ನೊಂದಿದ್ದಳು. ಆದರೆ ಸರಿಯಾದ ಸಮಯ ನೋಡಿ ಇಬ್ಬರನ್ನು ದೂರ ಮಾಡಿ ಆ ಜಾಗದಲ್ಲಿ ತಾನು ಸೇರಿದರಾಯಿತು ಎಂದು ಹೊಂಚು ಹಾಕುತ್ತಿದ್ದಳು. ಈಗ ಅವಳು ಯಾವ ನೆಪವೊಡ್ಡಿ ಬಂದಿದ್ದಾಳೆ ನೋಡೋಣ ಬನ್ನಿ. ಭೈರವರವರು ಜಾನಕಿ ಹಾಗೂ ರಘುರಾಮ್ರವರ ಆಶೀರ್ವಾದ ಪಡೆದು ನಂತರ ಉಭಯ ಕುಶಲೋಪರಿ ವಿಚಾರಿಸಿ ತಾವು ಬಂದ ವಿಷಯವನ್ನು ತಿಳಿಸಲು ಮುಂದಾದರು. ಬಾವಾ, ನಾನು ನಿಮ್ಮ ಜೊತೆ ಸ್ವಲ್ಪ ಔಪಚಾರಿಕವಾಗಿ ಮಾತಾಡಬೇಕು. ಅದೇನು ಅಂತ ಹೇಳಿ. ದಿಶಾ ತುಂಬ ಕಡೆ ಜಾಬ್ಗೆ ಟ್ರೈ ಮಾಡಿದ್ಲು, ಆದರೆ ಎಲ್ಲೂ ಅವಳಿಗೆ ಸೂಕ್ತವಾದದ್ದು ಸಿಗಲಿಲ್ಲ. ಅದಕ್ಕೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಕೊಡಿಸಿ. ಒಂಟಿ ಹೆಣ್ಣು, ಬೇರೆ ಕಡೆ ಕಳುಹಿಸೋಕ್ಕೆ ಧೈರ್ಯ ಇಲ್ಲ. ಯಾವ ಥರ ಜನ ಇರ್ತಾರೋ ಯಾರಿಗೆ ಗೊತ್ತು. ನಿಮ್ಮ ಕಂಪನಿ ಆದರೆ ಭಯ ಪಡುವ ಅವಶ್ಯಕತೆ ಇಲ್ಲ. ನನಗೂ ನೆಮ್ಮದಿ. ಅದಕ್ಕೇನಂತೆ, ಬರಲಿ ಬಿಡಿ. ಮೈಸೂರಲ್ಲಿರೋ ಬ್ರ್ಯಾಂಚಲ್ಲಿ PA ಪೋಸ್ಟ್ ಖಾಲಿ ಇದೆ ಎಂದು ದಿಶಾ ಕಡೆ ನೋಡಿ, ಏನಮ್ಮ ದಿಶಾ, ನಮ್ಮ ಚೇತು PA ಆಗ್ತೀಯಾ ಎಂದು ಕೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡಳು. ಭೈರವರವರಿಗೆ ಚೇತು ತನ್ನ ಮಗಳನ್ನು ಮದುವೆಯಾಗಬೇಕು ಎಂದು ಆಸೆ ಇತ್ತಾದರೂ ಅವನು ತನ್ನ ಮಗಳನ್ನು ಪ್ರೀತಿಸುವುದಿಲ್ಲ. ಪ್ರೀತಿ ಇಲ್ಲದೆ ಜೀವನ ಮುಂದೆ ಹೇಗೆ ಎಂದು ಯೋಚಿಸಿ ಅವರು ಆ ಆಸೆಯನ್ನು ಕೈಬಿಟ್ಟಿದ್ದರು. ಆದರೂ ಮಗಳು ಚೇತು ಜೊತೆ ಕೆಲಸ ಮಾಡುವ ಆಸೆ ಬಗ್ಗೆ ತಿಳಿಸಿದಾಗ ಅವಳ ಈ ಆಸೆ ಆದರೂ ನೆರವೇರಲಿ ಎಂದು ತಂಗಿ ಮನೆಗೆ ಬಂದು ಭಾವನ ಜೊತೆ ಮಾತನಾಡಲು ಮುಂದಾದರು. ಸರಿತಾರವರಿಗೆ ಯಾಕೋ ಅಸಮಾಧಾನ ಉಂಟಾಯಿತು. ಗಂಡ ಹೆಂಡತಿ ಸರಿ ಹೋಗಲಿ ಎಂದು ಅವರು ಬಯಸುತ್ತಿದ್ದರೆ ಅವರ ಮಧ್ಯೆ ಈ ದಿಶಾ ಹೋಗಿ ಇನ್ನೇನು ಮಾಡುವಳು ಎಂಬ ಆತಂಕ ಅವರಿಗೆ. ಜಾನಕಿ ಹಾಗೂ ರಘುರಾಮ್ ಹಿರಿಯ ಜೀವ. ಲೋಕ ಹಾಗೂ ಜೀವನದ ಬಗ್ಗೆ ಅನುಭವ ಇರುವವರಿಗೆ ದಿಶಾ ಬಂದಿದ್ದರ ಹಿಂದೆ ಯಾವುದೋ ಕೆಡುಕು ಇದೆ ಎಂದು ಅರಿತರೂ ಮಗನ ನಿರ್ಧಾರವನ್ನು ನಿರಾಕರಿಸಲಾಗಲಿಲ್ಲ. ಇನ್ನು ಚೇತುಗೆ ಮೊದಲಿನಿಂದಲೂ ದಿಶಾ ಬಂದರೆ ಉಸಿರುಗಟ್ಟಿಸುವ ವಾತಾವರಣ. ಮೊದಲೇ ನಿವಿ ಹಾಗೂ ಅವನ ಮಧ್ಯೆ ಸರಿಯಿಲ್ಲ. ಅದರೆಡೆಗೆ ಇವಳೊಬ್ಬಳು. ಎಷ್ಟಕ್ಕೂ ತಾನು ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನೋ ಎಂದು ಯೋಚಿಸತೊಡಗಿದ. ಮುಂದುವರಿಯುವುದು